ಹೆಲೋ ನಮಸ್ತೆ ಎವ್ರಿವನ್. ವಿದ್ಯಾರ್ಥಿಗಳು, ಇವತ್ತು ನಾನು ಫೈಂಡ್ ದ ಸೆಂಟ್ರಾಯ್ಡ್ ಆಫ್ ಎ ಐ ಸೆಕ್ಷನ್ ಇದನ್ನು ತಗೊಳ್ತಾ ಇದ್ದೇನೆ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಟಿ ಸೆಕ್ಷನನ್ನು ಏನು ಸೆಂಟ್ರಾಯ್ಡನ್ನು ಫೈಂಡ್ ಔಟ್ ಮಾಡೋದನ್ನು ತೋರಿಸ್ಕೊಟ್ಟೆ. ಇವತ್ತು ಸೆಂಟ್ರಾಯ್ಡ್ ಆಫ್ ಎ ಐ ಸೆಕ್ಷನ್ ತೊಗೊಂಡಿದ್ದೀನಿ. ಟಾಪ್ ಫ್ಲ್ಯಾಂಜ್ 100 × 20 mm ಅಂತ ಕೊಟ್ಟಿದ್ದಾನೆ. ವೆಬ್ 20 mm × 100 mm ಅಂತ ಕೊಟ್ಟಿದ್ದಾನೆ. ಬಾಟಮ್ ಫ್ಲ್ಯಾಂಜ್ 200 × 20 ಅಂತ ಕೊಟ್ಟಿದ್ದಾನೆ. ಸೊ ಈ ಸ್ಕೆಚ್ಗೆ ಏನು ಈ ಗಿವನ್ ಡಾಟಾಗೆ ತಕ್ಕಂತೆ ಈ ಸ್ಕೆಚನ್ನು ಬಿಡಿಸ್ಕೊಂಡಿದ್ದೀನಿ, ನೋಡ್ಕೊಳ್ಳಿ. ಇದನ್ನು ಟಾಪ್ ಫ್ಲ್ಯಾಂಜ್ ಅಂತ ಕರಿತೀವಿ, ಇದನ್ನು ಬಾಟಮ್ ಫ್ಲ್ಯಾಂಜ್ ಅಂತ ಕರಿತೀವಿ. ಟಾಪ್ ಮತ್ತು ಬಾಟಮ್ ಫ್ಲ್ಯಾಂಜ್ಗಳನ್ನು ಜೋಡಿಸೋದಕ್ಕೋಸ್ಕರ ಯೂಸ್ ಮಾಡುವಂಥ ಮಟೀರಿಯಲ್ಗೆ ಏನಂತ ಕರಿತೀವಿ ನಾವು? ವೆಬ್ ಅಂತ ಹೇಳ್ತೀವಿ. ನೋಡಿ, ಬಾಟಮ್ ಫ್ಲ್ಯಾಂಜು 200 ಇದೆ, ಇಲ್ಲಿ 20 mm ಇದೆ. ವೆಬ್ ಎಷ್ಟಿದೆ? 100 mm ಇದೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೂ 100 mm ಕೊಟ್ಟಿದ್ದಾನೆ, 20 mm ಬಿಡ್ತಿದೆ. ಅದೇ ರೀತಿ ಟಾಪ್ ಫ್ಲ್ಯಾಂಜ್ ಎಷ್ಟು? 100 ಕೊಟ್ಟಿದ್ದಾನೆ, ಇದನ್ನು 20 mm ಅಂತ ಹೇಳಿದ್ದಾನೆ. ಸೊ ಬನ್ನಿ ವೀಕ್ಷಕರೇ, ಇದನ್ನು ಫಸ್ಟ್ ಏನು ಮಾಡ್ಕೊಳ್ತಿದ್ದೀನಿ ನಾನು? ಎಕ್ಸ್ಟ್ರೀಮ್ ಲೆಫ್ಟ್ ಎಜ್ಜಲ್ಲಿ ಏನು ಮಾಡ್ಕೊಳ್ತಿದ್ದೀನಿ? ಒಂದು ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಳ್ತೀನಿ, ವೈ ಆ್ಯಕ್ಸಿಸ್ ಅಂತ ಇದನ್ನು ನೋಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಎಕ್ಸ್ಟ್ರೀಮ್ ಬಾಟಮಲ್ಲಿ ಒಂದು ಆ್ಯಕ್ಸಿಸನ್ನು ಡ್ರಾ ಮಾಡ್ಕೊಳ್ಳೋಣ. ಇದನ್ನು ಏನಂತ ಕರಿತಿದ್ದೀನಿ? ಎಕ್ಸ್ ಆ್ಯಕ್ಸಿಸ್ ಅಂತ ಕರಿತಿದ್ದೀನಿ. ಸೊ ಇಷ್ಟಾದಮೇಲೆ ನಾವೀಗ ಏನು ಮಾಡೋಣ? ಇದನ್ನು ಈ ಫಸ್ಟ್ ಫಿಗರ್ ಅಂತ ತಿಳ್ಕೊಳ್ತೀನಿ, ಇದನ್ನು ಸೆಕೆಂಡ್ ಫಿಗರ್ ಅಂತ ತೊಗೊಂಡಿದ್ದೀನಿ, ಇದನ್ನು ಥರ್ಡ್ ಫಿಗರ್ ಅಂತ ತೊಗೊಂಡಿದ್ದೀನಿ. ಈ ಎಂಡ್ ಟು ಎಂಡನ್ನು ಕ್ರಾಸಲ್ಲಿ ಜಾಯಿನ್ ಮಾಡೋಣ. ಇದನ್ನು ಇಂಟು ಮಾರ್ಕನ್ನು ಜಾಯಿನ್ ಮಾಡ್ಕೊಳ್ಳಿ. ಈ ಆಬ್ಜೆಕ್ಟನ್ನು ನೋಡ್ಕೊಳ್ಳಿ, ಇಲ್ಲೇನು ಬಂತು? ನಡು ಮಧ್ಯದ ಬಿಂದು ಬಂತು. ಇದನ್ನು ಏನಂತ ಕರಿತೀನಿ ನಾನು? CG1 ಅಂತ ಕರಿತೀನಿ. ಸೆಂಟ್ರಾಯ್ಡ್ ಆಫ್ ಎ ಫಸ್ಟ್ ಪ್ಲೇನ್ ಫಿಗರ್ CG1 ಅಂತ ತಗೊಳ್ತೀನಿ. ಅದೇ ರೀತಿ ಇಲ್ಲಿ ನೋಡ್ಕೋಬೋದು ನೀವು, ಈ ತುದಿಯಿಂದ ಇದನ್ನು ಜಾಯಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಂಥ ಏನು ಸೆಂಟ್ರಾಯ್ಡನ್ನು ಏನಂತ ಕರಿತೀನಿ ನಾನು? CG2 ಅಂತ ಕರಿತೀನಿ. CG2 ಆಫ್ ಎ ಸೆಕೆಂಡ್ ಪ್ಲೇನ್ ಫಿಗರ್ ಆಯಿತು. ಅದೇ ರೀತಿ ಈ ಥರ್ಡ್ ಆಬ್ಜೆಕ್ಟ್ ತಗೊಂಡಿದ್ದೀನಿ, ಥರ್ಡ್ ಪ್ಲೇನ್ ಫಿಗರ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಂಥ ಆಬ್ಜೆಕ್ಟ್ ಏನು ಸೆಂಟ್ರಾಯ್ಡ್ ಪಾಯಿಂಟ್ ಇದೆ ಅದನ್ನು CG3 ಅಂತ ಕರ್ಕೊಳ್ತೀನಿ. ಸೊ ಇಷ್ಟಾದಮೇಲೆ ನೆನ್ಪಿಟ್ಕೊಳ್ಳಿ, ನಾನು ಹೇಳಿದ್ದೆ ಲಾಸ್ಟ್ ಟಿ ಸೆಕ್ಷನ್ನಲ್ಲಿ ಸಿಮೆಟ್ರಿಕ್ ಅಬೌಟ್ ಈ ಥರ ಇತ್ತು ಅಂತ ಹೇಳಿದ್ರೆ, ಈ ಥರ ಮಾಡ್ತಿದ್ದಾಗ ಇದು ಸಿಮೆಟ್ರಿ ಒಂದಕ್ಕೊಂದು ಸೇರಿದ್ರೆ ಈ ತುದಿ ಇಲ್ಲಿ ಸೇರ್ತಾ ಇದೆ, ಈ ತುದಿ ಇಲ್ಲಿ ಸೇರ್ತದೆ, ಈ ತುದಿ ಇಲ್ಲಿ ಸೇರ್ತಿದೆ, ಈ ತುದಿ ಇಲ್ಲಿ ಸೇರ್ತಿದೆ, ಮತ್ತು ಈ ತುದಿ ಇಲ್ಲಿ ಸೇರ್ತಾ ಇದೆ. ಹಾಗಿದ್ದಾಗ ಇದನ್ನು ವರ್ಟಿಕಲ್ ಇರೋದ್ರಿಂದ ಸಿಮೆಟ್ರಿಕಲ್ ಅಬೌಟ್ ವರ್ಟಿಕಲ್ ಆಕ್ಸಿಸ್ ಅಥವಾ ವೈ ಆಕ್ಸಿಸ್ ಅಂತ ಕರಿಬೋದು. ಹಾಗಿದ್ದಾಗ ನಮಗೆ ಎಕ್ಸ್ ಬಾರ್ ಏನು ಬರುತ್ತೆ? ಸೇಮ್ ಬರುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಗುರ್ತು ಮಾಡಿಬಿಡ್ತೀನಿ. ಇಲ್ಲಿ ನೋಡಿ, ಇದೇನು ಪಾಯಿಂಟ್ ಇದೆಯಲ್ವಾ, ಇಲ್ಲಿಂದ ಇಲ್ಲಿವರೆಗೂ ಏನು X1 ಆಯಿತು, ಇದು X1 ಆಯಿತು. ಅದೇ ರೀತಿ ಇಲ್ಲಿಂದ ಇಲ್ಲಿವರೆಗೆ ಇದೆಯಲ್ಲ, ಅದನ್ನು X2 ಅಂತ ಕರಿತೀವಿ. ಈ ಆಕ್ಸಿಸ್ಸಿಂದ ಇಲ್ಲಿವರೆಗೂ ಇದರ ಈ ಆಬ್ಜೆಕ್ಟ್ನ ನಡುಮಧ್ಯ ಬಿಂದು ಇದೆಯಲ್ವಾ, ಇದನ್ನು ಏನಂತ ಕರಿತೀವಿ? X3 ಅಂತ ಕರಿತೀವಿ. ನೋಡಿ, X1 X2 X3 ಎಲ್ಲನೂ ಸೇಮ್ ಇರೋದ್ರಿಂದ ನೆನ್ಪಿಟ್ಕೋಬೇಕು. ಈ ಟೋಟಲ್ನಲ್ಲಿ ಅರ್ಧ ಬಂದಿದೆ, ಹೌದಾ? ಇದನ್ನೆಷ್ಟು ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? ಇದು 200 ಇದೆ. ಅದರ ಅರ್ಧ ಅಂತ ಹೇಳಿದ್ರೆ 100 mm ಬರುತ್ತೆ, 100 mm. ಸೊ X1 X2 X3 ಆ್ಯಂಡ್ X bar ಆಲ್ ಆರ್ ಸೇಮ್, ವಿಚ್ ಈಸ್ ಈಕ್ವಲ್ಸ್ ಟು 100 mm ಆಯಿತು. ಯಾಕೆ? ಬಿಕಾಸ್ ಇಟ್ ಈಸ್ ಸಿಮೆಟ್ರಿಕಲ್ ಅಬೌಟ್ ವೈ ಆಕ್ಸಿಸ್, ವರ್ಟಿಕಲ್ ಆಕ್ಸಿಸ್ ಅಂತ ಬರಿಬೋದು. ಅದಕ್ಕೋಸ್ಕರ ಇದನ್ನು ಸಿಮೆಟ್ರಿ ಅನ್ನೋ ಒಂದು ಹಾಕ್ಬಿಡ್ತೀನಿ. ಸೊ ಇದರಿಂದ ನಿಮಗೇನು ಸಿಗ್ತದೆ ಅಂತ ಹೇಳಿದ್ರೆ ವೈ ಆಕ್ಸಿಸ್ ಸಿಗ್ತಾ ಇದೆ, ವೈ ಆಕ್ಸಿಸ್ ಸಿಗ್ತಾ ಇದೆ. ನಮಗೆ ಈಗ ಏನು ಬೇಕು? ಹಾರಿಜಾಂಟಲ್ ಆಕ್ಸಿಸ್ ಅಥವಾ ಎಕ್ಸ್ ಆಕ್ಸಿಸ್ ಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ಕೋಬೇಕು? ವೈ ಬಾರನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಬರ್ದ್ಬಿಡ್ತೀನಿ ನೋಡಿ, ಇಟ್ ಈಸ್ ಸಿಮೆಟ್ರಿಕಲ್ ಅಬೌಟ್ ವರ್ಟಿಕಲ್ ಆಕ್ಸಿಸ್, ಬೇಕಾದ್ರೆ ಬರ್ಕೊಳ್ಳಿ ವೈ ಆಕ್ಸಿಸ್. ಹಾಗಿದ್ದಾಗ ದರ್ಫೋರ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಎಷ್ಟಾಗುತ್ತೆ? 200 ಡಿವೈಡೆಡ್ ಬೈ 2 ಮಾಡಿದಾಗ 100 mm ಬಂತು. ನಾವೀಗ ಏನು ಫೈಂಡ್ ಔಟ್ ಮಾಡಬೇಕು? ಓನ್ಲಿ ವೈ ಬಾರನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ವೈ ಬಾರನ್ನು ಫೈಂಡ್ ಔಟ್ ಮಾಡೋದಕ್ಕೆ ಸೂತ್ರ ಏನಿದೆ? A1y1 ಪ್ಲಸ್ A2y2 ಪ್ಲಸ್ A3y3. ಯಾಕೆ 3 ಬಂದಿದೆ? ಇಲ್ಲಿ 3 ಪ್ಲೇನ್ ಫಿಗರ್ಸ್ ಇದೆ. ಫಸ್ಟ್ ಪ್ಲೇನ್ ಫಿಗರ್, ಸೆಕೆಂಡ್ ಪ್ಲೇನ್ ಫಿಗರ್, ಥರ್ಡ್ ಮೇನ್ ಫಿಗರ್. ಸೊ ಡಿವೈಡೆಡ್ ಬೈ ಏರಿಯಾ 1 ಪ್ಲಸ್ ಏರಿಯಾ 2 ಪ್ಲಸ್ ಏರಿಯಾ 3. ಸೊ ಇದು ನೋಡಿ, ಇದಕ್ಕೆ ತಕ್ಕಂತೆ ನಾವು ಏರಿಯಾ 1 ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಲ್ಲೇ ಬರೆದ್ಬಿಡ್ತೀನಿ. ಏರಿಯಾ 1 ಏನಾಗುತ್ತೆ? ಇಲ್ಲಿ ಏರಿಯಾ 1 ಟೋಟಲ್ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆಯಪ್ಪ? ಇದು ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆ? 200 ಇದೆ. ಇದರ ಹೈಟ್ ಎಷ್ಟಿದೆ? 20 ಇದೆ. 200 × 20 ಎಷ್ಟಾಯಿತು? 2 2s are 4. ಇದನ್ನು ಬೇಕಾದರೆ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಳಿ. ಸೊ 200 × 20 ಬರೆದಾಗ ಎಷ್ಟು ಬರುತ್ತೆ? 4000 mm² ಆಯಿತು. ಏರಿಯಾ 2 ಅನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಣ. ನೋಡ್ಕೊಳ್ಳಿ, ಏರಿಯಾ 2ದಲ್ಲಿ ಇದು ಟೋಟಲ್ ಲೆಂತ್ ಎಷ್ಟು ಬಂದಿದೆ? 100 ಅಂತ ಕೊಟ್ಟಿದ್ದಾನೆ. ಇದರ ಅಗಲ ಎಷ್ಟಿದೆ? 20 ಇದೆ. 100 × 20 ಮಾಡಿದಾಗ 2 1s are 2 ಬರ್ಕೊಳ್ಳಿ. 2 1 2, ಇಲ್ಲಿ 2 0, ಇದೊಂದು 3 0 ಸೇರಿಸ್ಬಿಟ್ರೆ ಎಷ್ಟು ಬಂತು? 2000 mm² ಬಂತು. ಅದೇ ರೀತಿ ಇದು 100 ಇದೆ, ಇದೆಷ್ಟಿದೆ? 20 ಇದೆ. ಏರಿಯಾ 3 ಅಂದರೆ ಥರ್ಡ್ ಏರಿಯಾ ಎಷ್ಟಾಗುತ್ತೆ? 100 × ಸೇಮ್ 20 ಬರೋದ್ರಿಂದ ಇದನ್ನು 2000 ಅಂತ ನೇರವಾಗಿ ಬರೆದು ಬಿಡ್ತಾ ಇದ್ದೀನಿ. ಓಕೆನಾ? ಸೊ ಇಷ್ಟಾದಮೇಲೆ ನೆನ್ಪಿಟ್ಕೊಳ್ಳಿ, ಈಗ ಇನ್ನೇನು ಬೇಕು? y1 ಬೇಕು, y2 ಬೇಕು,
y3 ಬೇಕು. ಸೊ y ಅಂದ್ರೇನು, ಇಟ್ಸ್ ಅ ವ್ಯಾಲ್ಯೂ ಆಫ್ y ವಿಚ್ ಈಸ್ ಮೆಜರ್ಡ್ ಫ್ರಮ್ ಎಕ್ಸ್ ಆಕ್ಸಿಸ್. ಯಾವುದಿದು ಎಕ್ಸ್ ಆಕ್ಸಿಸ್ಸು ನೋಡ್ಕೊಳ್ಳಿ. ಎಕ್ಸ್ ಆಕ್ಸಿಸ್ನಿಂದ ಈ ಪ್ಲೇನ್ ಫಿಗರ್ ಏನು ಫಸ್ಟ್ ಆಬ್ಜೆಕ್ಟ್ ಇದೆ ಅದರ ಅರ್ಧ ಬಿಂದು. ಇಲ್ಲೇನಿದೆ ಟೋಟಲ್ಲು 20 ಇದೆ, ಅದರಲ್ಲಿ ಅರ್ಧ ಬರ್ಬೇಕಂದ್ರೆ ಏನು ಬರುತ್ತೆ, ಇದು ಎಕ್ಸ್ ಆಕ್ಸಿಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಇದೇನಾಗುತ್ತೆ, ಇದೇನಿದು x1 ಆಯಿತು, ಸಾರಿ ಇದು y1 ಆಯಿತು. ಅದೇ ರೀತಿ ಇಲ್ಲಿಂದ ಇದು ಇಲ್ಲಿಂದ ನೆನ್ಪಿಟ್ಕೊಳ್ಳಿ. ಇಲ್ಲಿಂದ ಇಲ್ಲೇನು ಬರಿತಾ ಇದೀವಲ್ಲ ಡಿಸ್ಟೆನ್ಸನ್ನು, ನಾನು ಇದನ್ನೇನಂತ ಕರಿತೀವಿ, y2 ಅಂತ ತಗೊಳ್ತೀವಿ. ಸರಿನಾ? ಅದೇ ರೀತಿ ಈ ಪ್ಲೇನ್ ಫಿಗರ್ನ ಮಧ್ಯಬಿಂದು CG ಪಾಯಿಂಟ್ ಏನಿದೆ ಇಲ್ಲಿ ಬಂದಿದೆ. ಇಲ್ಲಿಂದ ಎಕ್ಸ್ ಆಕ್ಸಿಸ್ಸಿಗೆ ಇದನ್ನೇನಂತ ಕರಿತೀವಿ ನಾವು, y3 ಅಂತ ಕರಿತೀವಿ. ಓಕೆನಾ? ಸೊ y ವ್ಯಾಲ್ಯೂ y1 y2 y3 ಇರಲಿ, ಇನ್ನೊಂದು y ಬಾರ್ ಬರುತ್ತೆ. ಅದು ಯಾವುದೇ y ವ್ಯಾಲ್ಯೂಸ್ಗಳನ್ನು ನಾವು ಎಲ್ಲಿಂದ ಮೆಷರ್ ಮಾಡ್ತೀವಿ, ಎಕ್ಸ್ ಆಕ್ಸಿಸ್ಸಿಂದ. ಯಾಕಂತ ಹೇಳಿದರೆ ಇಲ್ಲಿ ನೋಡ್ಕೊಳ್ಳಿ, ಇದನ್ನು ಎಕ್ಸ್ ವ್ಯಾಲ್ಯೂ, ಇದು ಎಕ್ಸ್ ಕೋಆರ್ಡಿನೇಟ್ y ಕೋಆರ್ಡಿನೇಟ್, ಅಂದರೆ ಇದು ಎಕ್ಸ್ ನಿರ್ದೇಶಾಂಕ, ಇದು y ನಿರ್ದೇಶಾಂಕ ಅಂತ ತಗೊಂಡಾಗ ಈ ಬಿಂದುವನ್ನು ನಾನು ಗುರ್ತು ಮಾಡಿದ್ರೆ 4 ಅಥವಾ 5,3 ಅಂತ ಬರೆದ್ರೆ, ಈ 5 ಏನು ಎಕ್ಸ್ ವ್ಯಾಲ್ಯೂ, 3 ಅಂದರೆ ಸಾರಿ 5 ಅಂದರೆ ಎಕ್ಸ್ ವ್ಯಾಲ್ಯೂ, 3 ಅಂದರೆ y ವ್ಯಾಲ್ಯೂ. ಎಕ್ಸ್ ವ್ಯಾಲ್ಯೂ ಅಂದರೆ ಎಲ್ಲಿಂದ ಬಂದಿರೋದು, ಇಲ್ಲಿಂದ ಬಂದಿದೆ. ಸೊ ಇಲ್ಲಿಂದ ಅಂದರೆ ಏನಾಯ್ತು, ಇದು ಎಕ್ಸ್ ಅಂದರೆ 5 ಆಯಿತು. ಎಲ್ಲಿಂದ ಬಂದಿರೋದು 1 2 3 4 5 ಅಂತ ತೊಗೊಂಡಿದ್ದೀನಿ. ಯಾಕಂತ ಹೇಳಿದ್ರೆ ಇದು ಬಂದಿರೋದು y ಆ್ಯಕ್ಸಿಸಿಂದ ಮೆಷರ್ ಮಾಡಿದಾಗ ನಿಮಗೆ ಎಕ್ಸ್ ವ್ಯಾಲ್ಯೂಗಳು ಬರ್ತವೆ. ಅದೇ ರೀತಿ 3 ಅಂತ ಬರ್ದಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ಕೊಳ್ಳಿ, 1 2 3 1 2 3 ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಏನು ಎಲ್ಲಿಂದ ಮೆಷರ್ ಮಾಡಿರೋದು, ಇಲ್ಲಿಂದ ಎಕ್ಸ್ ಆ್ಯಕ್ಸಿಸಿಂದ ಮೆಷರ್ ಮಾಡಿದಾಗ ನಿಮಗೇನು ಬರುತ್ತೆ, y ಆ್ಯಕ್ಸಿಸ್ ಬರುತ್ತೆ. ನೋಡಿ, ಎಕ್ಸಸ್ಸಿಂದ 1 2 3 ಮಾಡಿದಾಗ ನಿಮಗೆ y ವ್ಯಾಲ್ಯೂಗಳು ಬರುತ್ತೆ. ಇದರ ಪ್ರಕಾರ ನಾವು ಹೋದಾಗ y1 ಎಷ್ಟು ಮಾಡಬೇಕಾಯ್ತು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇದೆ ಹೌದಾ, ಇಲ್ಲಿಂದ ಇದರ ಅರ್ಧ. ಸೊ ಇದರ 20 ಇದೆ, ಇದರ ಅರ್ಧ ಮಾಡಿದಾಗ ಎಷ್ಟು ಬರುತ್ತೆ ನೋಡಿ, 20 ಡಿವೈಡೆಡ್ ಬೈ 2 ಮಾಡಿದಾಗ 10 mm ಬರ್ತಾ ಇದೆ. ಸರಿನಾ? ಅದೇ ರೀತಿ ಇಲ್ಲಿ y2 ಬೇಕಂತ ಹೇಳಿದ್ರೆ ನೋಡ್ಕೊಳ್ಳಿ, ಇಲ್ಲಿಂದ ನಮಗೆ ಇಲ್ಲಿ ಬೇಕು ಹೌದಾ. ಸೊ ಇಲ್ಲಿಂದ ನಮಗೆ ಇಲ್ಲಿವರೆಗೆ ಎಷ್ಟಿದೆ, ಈ ಫಸ್ಟ್ ಪ್ಲೇನ್ ಫಿಗರ್ನ ಹೈಟ್ ಎಷ್ಟಿದೆ, 20 ಪ್ಲಸ್ 100ನಲ್ಲಿ ಅರ್ಧ ಮಾಡಬೇಕು ಹೌದಾ. ಇದು 20 ಪ್ಲಸ್ ಇದು ಎಷ್ಟು 50 ಆಗುತ್ತೆ, ಯಾಕಂದರೆ 100ನಲ್ಲಿ ಅರ್ಧ ಮಾಡಬೇಕು. ಅದಕ್ಕೋಸ್ಕರ ನಾನು ಏನು ಬರ್ಕೊಳ್ತೀನಿ, 20 ಪ್ಲಸ್ 100 ಡಿವೈಡೆಡ್ ಬೈ 2 ಅಂದರೆ ಎಷ್ಟಾಗುತ್ತೆ, 20 ಪ್ಲಸ್ 50 ಮಾಡಿದಾಗ 70 mm ಆಯಿತು. ಸರಿನಾ? ಸೊ ಇದೆಷ್ಟಾಗುತ್ತೆ, 70 mm ಆಯಿತು. ಅದೇ ರೀತಿ y3 ಅನ್ನು ನೋಡ್ಕೊಳ್ಳೋಣ. y3 ಅಂದರೆ ಎಷ್ಟಾಗಿದೆ ನೋಡಿ, ಟೋಟಲ್ನಲ್ಲಿ ಇದರಲ್ಲಿ ಒಂದು 10 mm ಮೈನಸ್ ಮಾಡಿದ್ರು ಬರುತ್ತೆ. ನೋಡಿ ಟೋಟಲ್ ಎಷ್ಟು, 20 ಪ್ಲಸ್ 100 ಎಷ್ಟು 110, 120 ಆಯಿತು ಅದ. 120 ಪ್ಲಸ್ 20 ಅಂದರೆ 140 ಒಳಗೆ ಇದನ್ನು ಅರ್ಧ ಕಳಿರಿ, ಎಷ್ಟು 10 ಮೈನಸ್ ಮಾಡ್ಬೋದು. ಅಥವಾ ನೀವು ಇಲ್ಲಿಂದ ಹಿಂಗೆ ಹೋಗ್ತೀರಿ ಅಂತ ಹೇಳಿದ್ರೆ ಇದೆಷ್ಟಿದು 20 ಹೌದಾ, 20 ಪ್ಲಸ್ ಇದೆಷ್ಟಿದು ಟೋಟಲ್ 100 ಇದೆ ಹೌದಾ, ಪ್ಲಸ್ ಈ 20 ಒಳಗಡೆ ಇದು ಅರ್ಧನ ಮಾಡಿ. 20ಯಲ್ಲಿ ಅರ್ಧ ಅಂದಷ್ಟಂತೂ 20 ಪ್ಲಸ್ 100, 20 ಒಳಗೆ ಅರ್ಧ ಅಂತ ಹೇಳಿದ್ರೆ 10 ಆಯಿತು. ಎಷ್ಟು ಬರುತ್ತೆ, 20 ಪ್ಲಸ್ 100 ಪ್ಲಸ್ 20 120 ಆಯಿತು, ಪ್ಲಸ್ 10 ಅಂತ ಹೇಳಿದ್ರೆ 130 mm ಆಯಿತು. ನೋಡಿ ಈಗ A1 Y1 A2 Y2 A3 Y3 ಎಲ್ಲನೂ ಫೈಂಡ್ ಔಟ್ ಮಾಡಿದ್ವಿ. ಅದಕ್ಕೋಸ್ಕರ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಏರಿಯಾ 1 ಎಷ್ಟು ಬಂದಿದೆ ನಮಗೆ, ಏರಿಯಾ 1 ಎಷ್ಟು ಬಂದಿದೆ, 4000 ಬಂದಿದೆ. 4000 ಇಂಟು Y1 ಎಷ್ಟು ಬಂದಿದೆಯಪ್ಪ ನಮಗೆ, Y1 10 mm ಬಂದಿದೆ. ಪ್ಲಸ್ ಏರಿಯಾ 2 ಎಷ್ಟು ಬಂದಿದೆ, 2000 ಬಂದಿದೆ. ಇಂಟು Y2 ಅಂದರೆ ಎಷ್ಟು 70, ಪ್ಲಸ್ A3 ಅಂತ ಹೇಳಿದ್ರೆ 2000 ಬಂದಿದೆ. 2000 ಇಂಟು Y3 ಅಂತ ಹೇಳಿದ್ರೆ 130 mm ಬಂದಿದೆ. ಇದನ್ನು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಿದ್ದೀನಿ. ಹೋಲ್ ಡಿವೈಡೆಡ್ ಬೈ ಏರಿಯಾ 1 ಎಷ್ಟು 4000 ಪ್ಲಸ್ ಏರಿಯಾ 2 2000 ಪ್ಲಸ್ ಏರಿಯಾ 3 ಅಂದರೆ 2000. ಸೊ ಇದನ್ನು ಬ್ರ್ಯಾಕೆಟ್ ಕ್ಲೋಸ್ ಮಾಡ್ತಿದ್ದೀನಿ. ಸೊ y ಬಾರ್ ಎಷ್ಟು ಬರ್ತಾಯಿದೆ, ಇಲ್ಲಿ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಇದ್ದೀನಿ, ಸರಿಯಾಗಿ ನೋಡ್ಕೊಳ್ಳಿ. 4000 ಅಂದರೆ ಇದು A1 ಆಯಿತು. ಇಂಟು Y1 ಅಂದರೆ 10 mm ಬಂದಿದೆ. ಪ್ಲಸ್ A2 ಅಂತ ಹೇಳಿದ್ರೆ 2000 ಇಂಟು 70 ಅಂದರೆ Y2 ಆಯಿತು. ಪ್ಲಸ್ A3 ಅಂತ ಹೇಳಿದ್ರೆ 2000 ಇಂಟು 130. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿದ್ದೀನಿ. ಡಿವೈಡೆಡ್ ಬೈ ಇದನ್ನು ಓಪನ್ ಬ್ರ್ಯಾಕೆಟ್ ತೊಗೊಳ್ಳೋಣ. 4000 ಪ್ಲಸ್ 2000 ಪ್ಲಸ್ 2000 ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ ಎಷ್ಟು ಬರ್ತಾಯಿದೆ, 55 mm ಬಂತು. ಸೊ 55 mm ಅಂದರೆ ಏನಿದು, ಇದು ಇಟ್ಸ್ ಎ ವ್ಯಾಲ್ಯೂ ಆಫ್ y ವಿಚ್ ಈಸ್ ಮೆಜರ್ಡ್ ಫ್ರಮ್ ಎಕ್ಸ್ ಆ್ಯಕ್ಸಿಸಿಂದ ಮೆಷರ್ ಮಾಡಿದಾಗ ನಮಗೆ y ಬಾರ್ ವ್ಯಾಲ್ಯೂ ಬರ್ತಾ ಇದೆ. ಇಲ್ಲಿ ನೋಡ್ಕೊಳ್ಳಿ, y ಬಾರ್ 55 ಅನ್ನು ಗುರ್ತು ಮಾಡ್ಬೇಕು ನಾನು. ಇಲ್ಲಿ 20 ಪ್ಲಸ್ 50 ಮಾಡಿದಾಗ ಎಷ್ಟು ಬಂತು ನಮಗೆ, ಎಷ್ಟು ಬಂತು y2 70 mm ಬಂದಿದೆ. 70 mm ಕೆಳಗಡೆ ಬರಬೇಕು ಹೌದಾ. ಸೊ 70 mm ಕೆಳಗಡೆ ಬರಬೇಕು ಅಂತ ಹೇಳಿದ್ರೆ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ನೋಡ್ಕೊಳ್ಳಿ, ಇಲ್ಲಿ ಈ ಥರ
ಚೈನ್ ಡಾಟೆಡ್ ಲೈನನ್ನು ಡ್ರಾ ಮಾಡಿ. ಸೊ ಚೈನ್ ಡಾಟೆಡ್ ಲೈನನ್ನು ಡ್ರಾ ಮಾಡಿದ್ರೆ ಇದು ಎಕ್ಸ್ ಆ್ಯಕ್ಸಿಸ್. ನೆನ್ಪಿಟ್ಕೊಳ್ಳಿ, ನೀವು ಕೇಳ್ಬೋದು ಎಕ್ಸ್ ಆ್ಯಕ್ಸಿಸ್ ಅಂದ್ರೇನು, ಎಕ್ಸ್ ಆ್ಯಕ್ಸಿಸ್ ಅಂದ್ರೇನು ಕೇಳ್ಬೋದು. ನೆನ್ಪಿಟ್ಕೊಳ್ಳಿ, ಈ 0,0 ಏನು ಒರಿಜಿನ್ ಇದೆ ಅಲ್ಲಿಂದ ನಾವು ಒಂದೇ ಆ್ಯಕ್ಸಿಸನ್ನು ಬಲಗಡೆ ತೊಗೊಂಡಾಗ ಎಕ್ಸ್ ಆ್ಯಕ್ಸಿಸ್ ಬರುತ್ತೆ. ಇದೇ ರೀತಿ ಇಲ್ಲಿಂದ ಇಲ್ಲಿಗೆ ಹೋದಾಗ ವೈ ಆ್ಯಕ್ಸಿಸ್ ಬರುತ್ತೆ. ವರ್ಟಿಕಲಿ ನಾವು ಯಾವುದೋ ಒಂದು ವೈ ಆ್ಯಕ್ಸಿಸ್ಗೆ ಪ್ಯಾರಲಲ್ ಬರೆದಾಗ ವೈ ಆ್ಯಕ್ಸಿಸ್ ಆಯಿತು. ಎಕ್ಸ್ ಆ್ಯಕ್ಸಿಸ್ಗೆ ಪ್ಯಾರಲಲ್ ಆಗಿ ಡ್ರಾ ಮಾಡಿದಾಗ ಎಕ್ಸ್ ಆ್ಯಕ್ಸಿಸ್ ಬರುತ್ತೆ. ಸೊ ಇದನ್ನು ಏನಂತ ಕರಿತೀವಿ, ಸಿ ಜಿ ಅಂತ ಕರೆದೆ. ಸಿ ಜಿ ಕರೆದ್ರೆ ಇದರ ಎಕ್ಸ್ ಕೋಆರ್ಡಿನೇಟ್ ಎಷ್ಟಾಯಿತು, ಎಕ್ಸ್ ಕೋಆರ್ಡಿನೇಟ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಬಂತು, 200ನಲ್ಲಿ ಅರ್ಧ ಮಾಡಿದಾಗ 100 ಬಂದಿದೆ. ವೈ ಕೋಆರ್ಡಿನೇಟ್ ಎಷ್ಟು ಬರ್ತಾ ಇದೆ, ಇಲ್ಲಿಂದ ಎಕ್ಸ್ ಆ್ಯಕ್ಸಿಸಿಂದ ಮೆಜರ್ ಮಾಡಿದಾಗ 55 ಬಂದಿದೆ. ಸೊ 55 ಬಂದಿದೆ. ಹಾಗಾದರೆ ಸಿ ಜಿ ಪಾಯಿಂಟ್ ಏನಾಯಿತು, ಸಿ ಜಿ ಪಾಯಿಂಟ್ ಈಸ್ ಅಥವಾ ಸೆಂಟ್ರಾಯ್ಡ್ ಏನಾಯಿತು, ಅಥವಾ ಸೆಂಟ್ರಾಯ್ಡ್ ಅಂತ ಬರೆದ್ಬಿಡ್ತೀನಿ ನೋಡ್ಕೊಳ್ಳಿ. ಸೆಂಟ್ರಾಯ್ಡ್ ಈಸ್ 100,55 ಆಗ್ತಾಯಿದೆ. ಸೊ ವಿದ್ಯಾರ್ಥಿಗಳೇ, ಇದು ಈ ಐ ಸೆಕ್ಷನ್ನ ಸೆಂಟರ್ ಆಫ್ ಗ್ರಾವಿಟಿ ಸಾಲ್ವ್ ಮಾಡುವಂಥ ಒಂದು ಮೆಥಡ್. ಈ ಮೆಥಡ್ ನಿಮಗೆ ಈಸಿಯೆಸ್ಟ್ ಅಂತ ಅಂದ್ಕೊತೀನಿ. ಇದು ನಿಮಗೆ ಇಷ್ಟ ಆಯಿತು, ಅರ್ಥ ಆಯಿತು ಅಂತ ಹೇಳಿದ್ರೆ ನೀವು ಶೇರ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.